ಬಂಧುಗಳೇ, ಇವತ್ತೇನು ಕರ್ನಾಟಕ ಪರಿಶಿಷ್ಟ ಜಾತಿ ಬಲಗೈ ಮಹಾಸಭಾದ ಒಕ್ಕೂಟದಿಂದ ದೊಡ್ಡ ಮಟ್ಟದ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಆಗಿದೆ. ವಿಶೇಷವಾಗಿ ಒಳ ಮೀಸಲಾತಿ ವಿಚಾರದಲ್ಲಿ ನಾಗಮೋಹನ್ ದಾಸರವರ ಅವೈಜ್ಞಾನಿಕ ವರದಿ ಅದನ್ನು ಖಂಡಿಸಿ ಇವತ್ತು ಇಡೀ ರಾಜ್ಯದ ಜನ ಇಲ್ಲಿ ಸೇರಿದ್ದೀವಿ. ನಮಗೆ ಇಲ್ಲಿ ನ್ಯಾಯಯುತವಾಗಿ ನ್ಯಾಯ ಒದಗಿಸಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಬಯಕೆ. ವಿಶೇಷವಾಗಿ ಇವತ್ತು ನಾವು ಕೇಳ್ಪಟ್ಟಿದ್ದೇವೆ, ಎಲ್ಲ ನಮ್ಮ ಸಮುದಾಯಕ್ಕೆ ಸೇರಿದಂಥ ಎಲ್ಲ ಶಾಸಕರು ಕೂಡ ಬಂದಿದ್ದಾರೆ ಅನ್ನೋಂಥದ್ದನ್ನು ಕೇಳ್ಪಟ್ಟಿದ್ದೀವಿ. ತುಂಬ ಸ್ವಾಗತಾರ್ಹ. ಆದರೆ ಜನ ನಿಮ್ಮನ್ನು ಓಟ್ ಕೊಟ್ಟು ಗೆಲ್ಲಿಸಿರ್ತಕ್ಕಂಥದ್ದು ನಮ್ಮ ಪರವಾಗಿ ನೀವು ವಿಧಾನಸಭೆಯಲ್ಲಿ ಮಾತನಾಡಬೇಕಾಗಿತ್ತು. ಆದರೆ ನೀವು ನಮ್ಮ ಜೊತೆಯಲ್ಲಿ ಬಂದು ಕೂತಿದ್ದೀರಿ, ಇದು ಭಾಳ ಮುಖ್ಯ ಅಲ್ಲ. ನೀವು ವಿಶೇಷವಾಗಿ ವಿಧಾನಸಭೆಯಲ್ಲಿ ಕೂತು ನಮ್ಮ ಜನರ ಆಗ್ತಾಕೃತ ಅನ್ಯಾಯವನ್ನು ನೀವು ಅಲ್ಲಿ ಮಾತನಾಡಬೇಕಂತೇಳಿ ನಾವೇನು ಒತ್ತಾಯವನ್ನು ಮಾಡ್ತೇವೆ. ಮತ್ತು ಜೊತೆಗೆ ನಮ್ಮ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆ ವತಿಯಿಂದ ಇವತ್ತು ಎಲ್ಲ ಭಾಗದ ಅನೇಕ ಜಿಲ್ಲೆಗಳಿಂದ ಕೂಡ ಇಲ್ಲಿ ಭಾಗವಹಿಸಿದ್ದೇವೆ. ನಾವು ಯಾವತ್ತೂ ಕೂಡ ಈ ಸಮುದಾಯದ ಪರ ಇರ್ತೇವೆ, ನ್ಯಾಯದ ಪರ ಇರ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮೊದಲಿಗೆ ಬುದ್ಧ ಅಂಬೇಡ್ಕರ್ ಅವರಿಗೆ, ಅವರ ಪಾದಕಮಲಗಳಿಗೆ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದೂರು ದೇವರಾಜ್ ಕೆ ಪ್ರಭುದರವರು ಏನು ಈ ದಿನ 25/3/2026 ಬಲಗೈ ಸಮಾಜಕ್ಕೆ, ಸಮುದಾಯಕ್ಕೆ ಏನು ಇದು ರೋಸ್ಟರ್ ಬಿಂದುವಿನಲ್ಲಿ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಿ, ಏನು ಸಮಾಂತರ ಜಾತಿಗಳು, ಏನು ವಲಯ ಸಮುದಾಯದ ಉಪಜಾತಿಗಳು ಆ ವಲಯ ಸಮುದಾಯದಲ್ಲೇ ಸೇರಿಸಿ ಅವರಿಗೆ ಸರಿಯಾದ ರೀತಿಯಲ್ಲಿ ಮೀಸಲಾತಿ ಎಲ್ಲ ಕ್ಷೇತ್ರದ ಶಿಕ್ಷಣ ಮತ್ತು ಉದ್ಯೋಗ ಎಲ್ಲ ರಂಗದಲ್ಲಿ ಕೂಡ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಏನು ಸುಪ್ರೀಂ ಕೋರ್ಟ್ ಏನು ಹೇಳಿದೆಯೋ ಆದೇಶದಂತೆ ಆಯಾ ಸಮಾನ ಜಾತಿಗಳು ಆಯಾ ಜಾತಿನಲ್ಲೇ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಏನು ವಿಧಾನಸೌಧದಲ್ಲಿ ಏನು SC ರಿಸರ್ವೇಷನಲ್ಲಿ ಏನು ಶಾಸಕರಾಗಿ ಆಯ್ಕೆ ಆಗಿದ್ದಾರೋ ಅವರು ಯಾರ್ಯಾರು ಬಲಗೈ ಸಮುದಾಯದ ಶಾಸಕರು ಮತ್ತು ಸಂಸದರಿದ್ದಾರೋ ಅವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಒಂದು ನಿಯೋಗ ಹೋಗಿ ಭಾಳ ಸ್ಪಷ್ಟವಾಗಿ ಬಲಗೈ ಸಮುದಾಯಕ್ಕೆ ಆಗಿರುವಂಥ ತಾರತಮ್ಯವನ್ನು ಸರಿಪಡಿಸಿ ಕೊಡಬೇಕು ಮತ್ತು ಧ್ವನಿ ಎತ್ತಿ ಮಾತಾಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಏನು ಈ ಬಲಗೈ ಸಮುದಾಯದ ವಲಯ ಸಮುದಾಯದಲ್ಲಿ ಏನು ಪರಿಯನ್ನು ಮಾಂಗ್ ಚೋಳ ಇನ್ನೂ ಹಲವಾದ ಉಪಜಾತಿಗಳಿದ್ದಾವೋ ಅದನ್ನು ಬಲಗೈ ಸಮುದಾಯದ ವಲಯ ಸಮುದಾಯದಲ್ಲಿ ಸೇರಿಸಿ ರೋಸ್ಟರ್ ಬಿಂದುವನ್ನು ಸರಿಪಡಿಸಿ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದರಂತೆಯೇ ಬಲಗೈ ಸಮುದಾಯಗಳಿಗೆ ಒಳ ಮೀಸಲಾತಿ ಮಾಡಿಕೊಡ್ಬೇಕು. ಮತ್ತು ನಾಗಮೋಹನ್ ದಾಸ್ ಅವರು ಮಾಡಿರುವಂಥ ವರದಿ ಅದು ಅವೈಜ್ಞಾನಿಕವಾಗಿ ಕೂಡಿದೆ ಅಂತೇಳಿ ನಾನು ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆ ವತಿಯಿಂದ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಜೈ ಭೀಮ್, ಜೈ ಭಾರತ್.